ಎರಡೂ ಕಡೆ ಇದೆ. 15, 16 ಎರಡೂ ಕಡೆ ಒಂದೇ ಕಡೆ ಇದೆ. ಇಲ್ಲಮ್ಮ, ಕೂತ್ಕೊಳ್ಳಿ, ಕೂತ್ಕೊಳ್ಳಿ, ಇಲ್ಲಿ ಬನ್ನಿ, ಪಕ್ಕದಲ್ಲಿ ಕೂತ್ಕೊಳ್ಳಿ. Equality of opportunity in matters of public employment. There shall be equality of opportunity for all citizens in matters relating to employment or appointment to any office under the no citizen shall, on grounds only of religion, race, caste, sex, descent, place of birth, residence of any of them, be ineligible or discriminated against the respect of any employment for office under. Nothing in this schedule article shall prevent Parliament from making any law presenting in regard to class or classes employment of opportunity of the local plus 4. 15 ಇಲ್ಲಿ prohibition of discrimination on grounds सब क्लास 4 साके यार. Yes. The state shall not discriminate against any citizen on grounds of only of religion, race, caste. ಅಧ್ಯಕ್ಷರೇ, ಮುಖ್ಯಮಂತ್ರಿಗಳು ಗೊಂದಲಕ್ಕೆ ಬಿದ್ದಾರೆ. ಅವರಿಗೆ ಸ್ಪಷ್ಟವಾದ ಸಂವಿಧಾನ ಬಗ್ಗೆ ಗೊತ್ತಿಲ್ಲ. ನಾ ಹೇಳ್ತೀನಿ, ಸುಪ್ರೀಂ ಕೋರ್ಟ್ ನಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು 10% ಆರ್ಥಿಕ ಹಿಂದುಳಿದವರು ಕೊಟ್ಟಾರಲ್ಲ, ಅದು ಸಂವಿಧಾನಾತ್ಮಕವಾಗಿದೆ. ಸುಪ್ರೀಂ ಕೋರ್ಟ್ ಹೇಳದ ಮೇಲೆ ಅದು ಸಂವಿಧಾನಾತ್ಮಕವಾಗಿನೇ ಕೇಂದ್ರ ಸರ್ಕಾರ ಕೊಟ್ಟಿದೆ. ಆದ್ರೆ ದುರ್ದೈವಂತರ ಇಲ್ಲಿ ಬಿಜೆಪಿ ಶಾಸಕರು ಚಪ್ಪಾಳೆ ಸಹಿತ ಹೊಡೆದ ಕೂತಿದ್ದು ದುರ್ದೈವ ಇವತ್ತ ಹೇಳಕ್ ಬಯಸ್ತಾ ಇದ್ದೀನಿ. ಆಯ್ತು, ಅನುಭವ. ಮಾನ್ಯ ಅಧ್ಯಕ್ಷರೇ, nothing in this article shall prevent the state from making any provision for reservation in matters of promotion or consequential authority, seniority or any class or classes of force or under the state in favor of scheduled caste and scheduled tribes in which opinion of state are not adequately represented in the service. Nothing in this article shall prevent the state from considering any ಅದಕ್ಕೆ ಅಧ್ಯಕ್ಷರೇ, ಮುಖ್ಯಮಂತ್ರಿಗಳೇ ಗೊಂದಲಕ್ಕೆ ಬೇಕಿದ್ದಾರೆ. ಆದ್ರೆ ಪಾಪ ಬಿಜೆಪಿ ಅವರು ಗಪ್ಪು ಬಾಯಿ ಬಚ್ಕೊಂಡು ಕೂತಾರೆ ಬೆಣ್ಣೆ ತಿರ್ಕೋತ. as a separate class of and so. ಎಲ್ಲಿ ಇಲ್ವಲ್ಲ, ಅದು ಇಲ್ಲಾರ್ದು ಇಲ್ಲೇ ಇಲ್ಲ, ಇದ್ದದ್ದು ಇದ್ದೇ ಇದೆ, ಇರ್ಲಾರ್ದು ಇಲ್ಲೇ ಇಲ್ಲ. ಸುಪ್ರೀಂ ಕೋರ್ಟ್ ಹೇಳಿದ ಮ್ಯಾಗ ಫೈನಲ್. ಅದೇ ನಮ್ಮ ಸಂವಿಧಾನ ಎತ್ತಿ ಹಿಡಿದಿದ್ದಾರೆ. ಇವತ್ತು ಮೇಲ್ಜಾತಿಯವರು, ಲಿಂಗಾಯತರು, ಬ್ರಾಹ್ಮಣರು, ಒಕ್ಕಲಿಗರು, ಕ್ಷತ್ರಿಯರು, ರೆಡ್ಡಿಗಳು ಎಲ್ಲರಿಗೂ ಮೀಸಲಾತಿ ಬೇಕೇ ಬೇಕು. ನಾವು ಈ ದೇಶದ ಪ್ರಜೆಗಳಿದ್ದೀವಿ, ನಾವು ದೇಶ ಭಕ್ತರಿದ್ದೀವಿ, ದೇಶ ವಿರೋಧಿಗಳಲ್ಲ, ನಾವು ದೇಶದ ವಿರುದ್ಧ ಕೆಲಸ ಮಾಡೋದಲ್ಲ. ನಾವು ಪಾಕಿಸ್ತಾನ ಮಾತಾಡಬೇಡವಾ? ಅಧ್ಯಕ್ಷರ ಮುಖ್ಯಮಂತ್ರಿಗಳ ತಕಬಂದು ಹೊಸ್ತಾ ಸೇರಿಸಿದ್ರು. ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ ಅನ್ನೋದನ್ನ ಹೊಸ್ತಾ ಸೇರಿಸಿದ್ರು. ಮೊದಲು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇರಲಿಲ್ಲ. ಇಲ್ಲ, ಹೊಸದಾಗಿ ಮಾತಾಡಲಿ. ಸ್ಪಷ್ಟವಾಗಿ ಹೇಳಿದ್ದಾರೆ. ಪರಿಸ್ಥಿತಿ ಅನುಗುಣವಾಗಿ ಮೀಸಲಾತಿಯಲ್ಲಿ ಬದಲಾವಣೆ ಆಗಬೇಕಂತೇಳಿ ಹೇಳಿದ್ದಾರೆ. ಈ ಬಸವರಾಜ ಪಾಯಿಂಟ್ ಆಫ್ ಆರ್ಡರ್ ಹೇಳಿ ಮುಖ್ಯಮಂತ್ರಿಗಳೇ. ಕೂತ್ಕೊಳ್ಳಿ, ಮಾತಾಡಿ ಮುಗಿಸ್ಲಿ. ನೀವು ಕೂತ್ಕೊಳ್ಳಿ ಈಗ. ಆದ್ರೆ ಮಾತಾಡಿ 20-30 ನಿಮಿಷ ಮಾತಾಡಿದ್ರಿ. ಮತ್ತೆ ಏನ್ ನಿಮ್ದು
ಆಯ್ತು ಕೂತ್ಕೊಳ್ಳಿ. ಸಬ್ಸೆಕ್ಷನ್ 4 and 5 ಓದ್ಬಿಡಿ. 6 ಅಲ್ಲಿ ಏನಾಗಿದೆ, ಆಯ್ತು 103ನೇ ಅಮೆಂಡ್ಮೆಂಟ್ ಮಾಡಿದ್ದಾರೆ. ಹೌದು. ಸಬ್ಸೆಕ್ಷನ್ 4 and 5 ಬಡತನ ಇದೆ ಅಧ್ಯಕ್ಷರೇ. ಇಲ್ಲ, ಮುಖ್ಯಮಂತ್ರಿಗಳು ರೆಕಾರ್ಡ್ ಕಳಿಸ್ಬೇಡಿ ಅಂತ ಕೆಟ್ಟ ನನಗೆ ಅನಿಸ್ಲಾಕತ್ತಿದ್ದು ವಿರೋಧ ಪಕ್ಷ ಆಮೇಲೆ ಹೋದ್ರೆ ಆಯ್ತು ಬಿಡಿ ಸರ್. ಆರಾಮಾಗಿ ಹಾಯಾಗಿ ಕೂತಿದ್ದು ಇದನ್ನು ನಾನು ಖಂಡಿಸುತ್ತೇನೆ. Nothing in this article. ರಾಯರೆಡ್ಡಿ ACP ಪಾರ್ಟಿ ಈಗಾಗಲೇ ಮುಖ್ಯಮಂತ್ರಿಗಳು ಮಾತಾಡಿ ಮುಗಿಸಿ. State from making any special provisions for the advancement of any socially and educationally backward classes. Socially and educationally. ಇದು 15 class 4. Sub class 4. ನಾನು ಸೋಷಿಯಲಿ ಸ್ಪಷ್ಟವಾಗಿ ಹೇಳಿ. ಸೋಷಿಯಲಿ ಎಜುಕೇಶನ್ ಬ್ಯಾಕ್ವರ್ಡ್ ಇದ್ದವ್ರನ್ನ ಸೇರಿಸಿರ್ತೇನೆ. ಮಾದೇವಪ್ಪನವ್ರಿಗೆ ನಾವು ಒತ್ತಾಯ ಮಾಡಿದ್ದು ಸೋಷಿಯಲಿ ಎಜುಕೇಶನ್ ಯಾಕೆ ಮಾತಾಡ್ತಾರೆ? ಆದ್ರೆ ಮುಖ್ಯಮಂತ್ರಿಗಳು ಮಾತಾಡಬೇಡಿ ಇವ್ರ ಯತ್ನಾಳ್. ಸೋಷಿಯಲಿ ಅಂಡ್ ಎಜುಕೇಶನಲ್ಲಿ ಇವತ್ತು ಏನು 10% ಕೊಟ್ಟಿದ್ದು ವಿರೋಧ ಮಾಡ್ತಾ ಇದ್ದಾರೆ. ಇವತ್ತು ನಾನು ಕೇಳ್ತೇನೆ, ಕುತ್ಕೊಳ್ರಿ ಯತ್ನಾಳ್ 2019 ಮುಖ್ಯಮಂತ್ರಿಗಳು ಎಜುಕೇಶನ್ ಅಂತ ಇದೆಯೇ ಹೊರತು ಎಕನಾಮಿಕಲಿ ಅನ್ನೋ ಪದ ಇಲ್ಲ. ಇದೆ